ಶ್ರೀಕೃಷ್ಣ ದೇವರಾಯ ಆಳ್ವಿಕೆ ಕ್ರಿಸ್ತಶಕ 1509ರಿಂದ 1529. ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಹಾಗೂ ಪ್ರಸಿದ್ಧ ದೊರೆ. ತುಳುವ ವಂಶಕ್ಕೆ ಸೇರಿದ ಇವರು ಭಾರತದ ಇತಿಹಾಸದಲ್ಲಿ ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ ಎಂದು ಪ್ರಖ್ಯಾತರಾಗಿದ್ದಾರೆ. ಸಾಮ್ರಾಜ್ಯದ ವಿಸ್ತರಣೆ. ಕೃಷ್ಣದೇವರಾಯನು ತನ್ನ ಆಳ್ವಿಕೆಯ ಕಾಲದಲ್ಲಿ ಅನೇಕ ಯುದ್ಧಗಳಲ್ಲಿ ಜಯಗಳಿಸಿದನು. ರಾಯಚೂರು ಕದನ. ಬಿಜಾಪುರದ ಸುಲ್ತಾನರನ್ನು ಸೋಲಿಸಿ ರಾಯಚೂರನ್ನು ವಶಪಡಿಸಿಕೊಂಡಿದ್ದು ಇವನ ದೊಡ್ಡ ಗೆಲುವು. ಗಜಪತಿಗಳ ಮೇಲೆ ವಿಜಯ. ಒಡಿಶಾದ ಪ್ರತಾಪರುದ್ರ ಗಜಪತಿಯನ್ನು ಸೋಲಿಸಿ ಉದಯಗಿರಿ ಮತ್ತು ಕೊಂಡವೀಡು ಕೋಟೆಗಳನ್ನು ಗೆದ್ದನು. ದಕ್ಷಿಣ ಭಾರತ. ಇಡೀ ದಕ್ಷಿಣ ಭಾರತದ ಮೇಲೆ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಿದನು. ಹಂಪಿಯ ಸುವರ್ಣಕಾಲ. ವಿದೇಶಿ ಪ್ರವಾಸಿಗರಾದ ಡೊಮಿಂಗೋ ಪಯಾಸ್ ಮತ್ತು ಫೆರ್ನಾವೋ ನೂನೀಸ್ ಅವರ ಪ್ರಕಾರ ರತ್ನಗಳ ವ್ಯಾಪಾರ. ಹಂಪಿಯ ಬೀದಿಗಳಲ್ಲಿ ವಜ್ರ ವೈಢೂರ್ಯಗಳನ್ನು ಅಳತೆ ಮಾಪನಗಳಲ್ಲಿ ಅಂದರೆ ಸೇರು ಅಥವಾ ಬಳ್ಳಗಳಲ್ಲಿ ಅಕ್ಕಿಬೇಳೆಯಂತೆ ಮಾರಲಾಗುತ್ತಿತ್ತು. ನೀರಾವರಿ ವ್ಯವಸ್ಥೆ. ರಾಯನು ತುಂಗಭದ್ರಾ ನದಿಗೆ ಆಣೆಕಟ್ಟುಗಳನ್ನು ಕಟ್ಟಿ ಕಾಲುವೆಗಳ ಮೂಲಕ ನಗರಕ್ಕೆ ನೀರು ತಂದಿದ್ದನು. ಇಂದಿಗೂ ಹಂಪಿಯ ಕಮಲಮಹಲ್ ಬಳಿ ಇರುವ ನೀರಿನ ಕಾಲುವೆಗಳು ಅವನ ಎಂಜಿನಿಯರಿಂಗ್ ಕೌಶಲ್ಯಕ್ಕೆ ಸಾಕ್ಷಿ. ವಿಜಯನಗರದ ಸಾಮಾಜಿಕ ಸ್ಥಿತಿ. ಮಹಿಳೆಯರಿಗೆ ಗೌರವ. ವಿಜಯನಗರದ ಸೈನ್ಯದಲ್ಲಿ ಮಹಿಳಾ ಅಂಗರಕ್ಷಕರು, ಕುಸ್ತಿಪಟುಗಳು ಮತ್ತು ಲೆಕ್ಕ ಪರಿಶೋಧಕರು ಇದ್ದರೆಂದು ಇತಿಹಾಸ ಹೇಳುತ್ತದೆ. ಧರ್ಮ ಸಹಿಷ್ಣುತೆ. ರಾಯನು ತಾನು ಪರಮ ವೈಷ್ಣವನಾಗಿದ್ದರೂ ಜೈನ ಮತ್ತು ಇಸ್ಲಾಂ ಧರ್ಮದವರಿಗೂ ಮಸೀದಿ ಹಾಗೂ ಬಸದಿಗಳನ್ನು ನಿರ್ಮಿಸಲು ಭೂಮಿ ಮತ್ತು ಧನ ಸಹಾಯ ನೀಡಿದ್ದನು. ಸಾಹಿತ್ಯ ಮತ್ತು ಕಲೆಗೆ ಪ್ರೋತ್ಸಾಹ. ಅವನು ಸ್ವತಃ ಮಹಾನ್ ಕವಿ ಮತ್ತು ವಿದ್ವಾಂಸನಾಗಿದ್ದನು. ಇವನ ಕಾಲವನ್ನು ಸಾಹಿತ್ಯದ ಸ್ವರ್ಣಯುಗ ಎನ್ನಲಾಗುತ್ತದೆ. ಅಷ್ಟದಿಗ್ಗಜರು. ಇವನ ಆಸ್ಥಾನದಲ್ಲಿ 8 ಮಂದಿ ಪ್ರಸಿದ್ಧ ತೆಲುಗು ಕವಿಗಳಿದ್ದರು. ಉದಾಹರಣೆಗೆ ಅಲ್ಲಸಾನಿ ಪೆದ್ದಣ್ಣ, ತೆನಾಲಿ ರಾಮಕೃಷ್ಣ. ಕೃತಿಗಳು. ತೆಲುಗಿನಲ್ಲಿ ಆಮುಕ್ತಮಾಲ್ಯದ ಮತ್ತು ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣಂ ಎಂಬ ಶ್ರೇಷ್ಠ ಕೃತಿಗಳನ್ನು ರಚಿಸಿದನು. ಧಾರ್ಮಿಕತೆ ಮತ್ತು ವಾಸ್ತುಶಿಲ್ಪ. ಕೃಷ್ಣದೇವರಾಯನು ಪರಧರ್ಮ ಸಹಿಷ್ಣುವಾಗಿದ್ದನು. ಅನೇಕ ದೇವಾಲಯಗಳನ್ನು ನಿರ್ಮಿಸಿದನು ಮತ್ತು ಜೀರ್ಣೋದ್ಧಾರ ಮಾಡಿದನು. ಹಂಪಿಯ ವಿಠ್ಠಲಸ್ವಾಮಿ ದೇವಾಲಯ ಮತ್ತು ಹಜಾರರಾಮ ದೇವಾಲಯಗಳು ಇವನ ವಾಸ್ತುಶಿಲ್ಪದ ಪ್ರೇಮಕ್ಕೆ ಸಾಕ್ಷಿ. ವಿಶ್ವಪ್ರಸಿದ್ಧ ಗೋಪ್ಯದ ಗೋಪುರಗಳನ್ನು ಅಂದರೆ ರಾಯಗೋಪುರಗಳನ್ನು ದಕ್ಷಿಣ ಭಾರತದಾದ್ಯಂತ ನಿರ್ಮಿಸಿದನು. ಬಿರುದುಗಳು. ಅವನ ಸಾಧನೆಗಳನ್ನು ಮೆಚ್ಚಿ ಜನರು ಅವನನ್ನು ಈ ಕೆಳಗಿನ ಹೆಸರಿನಿಂದ ಕರೆಯುತ್ತಿದ್ದರು: ಆಂಧ್ರಭೋಜ, ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ, 3 ರಾಯರ ಗಂಡ.